ಮಹಿಳೆಯ ವಿರೋಧ ಸರ್ಕಾರ ಇದು ಅಂತ ನಮಗೆ ಕಣ್ಣು ಕಟ್ಟಂಗೆ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ನೀವು ಹೇಳಿದಂಗೆ ಒಂದು ಸರ್ಕಾರ ತನ್ನ ನಡೀತಿರುವಂತಹ ಅಕೌಂಟ್ಸ್ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ, ಮಂತ್ರಿಗೆ ಅದರ ಬಗ್ಗೆ ಒಂದು ಜ್ಞಾನ ಇಲ್ಲ. ಇದನ್ನ ಹೇಳ್ತಾ ಹೇಳ್ತಾ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ನೀವು ಮಾಡ್ತೀರಾ ಅಂದ್ರೆ ಸರ್ಕಾರದ ಮೆಷಿನರಿ ಮಾತ್ರ ಅಲ್ಲ, ಸ್ಪೆಷಲ್ ಆಗಿ ನೀವು ಒಂದು ಗ್ಯಾರಂಟಿ ಕಾಂಗ್ರೆಸ್ ವರ್ಕರ್ಸ್ ಅದರಲ್ಲಿ ಎಂಪ್ಲಾಯ್ ಮಾಡ್ತೀರಾ. ಅದಕ್ಕೆ 7.95 crore ನೀವು ಅಲೋಕೇಟ್ ಮಾಡಿ 3 ತಿಂಗಳ ಅಡ್ವಾನ್ಸ್ ಸ್ಯಾಲರಿ ಕೊಡ್ತೀರಾ ನೀವು. ಅಂದ್ರೆ ನಿಮಗೆ ಸ್ಯಾಲರಿ ಕೊಡೋದಕ್ಕೆ ಹಣ ಇದೆ, ಅದಕ್ಕೆ ನಿಮಗೆ ಅಷ್ಟೊಂದು ಶಿಸ್ತಿದೆ. ಆದ್ರೆ ಮಹಿಳೆಯರಿಗೆ ನೀವು ದುಡ್ಡು ಹಾಕಬೇಕಾದಂತಹ ಸಮಯದಲ್ಲಿ 2 ತಿಂಗಳು ಹೇಗೋ ಸ್ಕಿಪ್ ಮಾಡ್ಬೋಣ, ಅದು ಗಮನಕ್ಕೆ ಬರಲ್ಲ ಅಂತ ಕಾನ್ಫಿಡೆನ್ಸ್ ಇದೆಯಲ್ಲ, ನೀವು ಮಹಿಳೆಯರಿಗೆ ಇಲ್ಲಿ ನೀವು ಬಿಟ್ರೆ ಮಾಡ್ತಿದ್ದೀರೋ ಇಲ್ವೋ ಮತ್ತೆ ಅದನ್ನಾದ ನಂತರ ಕೇಳ್ತಾರೆ, ಓ ಯಾಕೆ ಯಾರು ಮಹಿಳೆಯರು ಬಂದಿಲ್ಲ, ರಸ್ತೆಗೆ ಇಳಿದಿಲ್ಲ. ನೀವು ಹೇಳ್ದಂಗೆ ಇನ್ನೊಂದು ಬಾರಿ ಮಹಿಳೆಯರು ಅನ್ಕೊಂಡಿದ್ದಾರೆ ಇದು ಯಾವುದೋ 2 ತಿಂಗಳು ಇನ್ನೂ ಬರ್ಬೇಕಾಗಿರೋದು. ಯಾಕೆಂದ್ರೆ ನೀವು ತಿಂಗಳು ಹಾಕ್ತಿಲ್ಲ, ಇದನ್ನ ನೀವು ಹಾಕ್ತಿರೋದು ಬಹಳ ತಿಂಗಳಿಗೆ ಒಂದ್ಸರಿ ಹಾಕ್ತಾ ಇದ್ದೀರಾ. ಹಾಗಾಗಿ ಮಹಿಳೆಯರ ಮೇಲೆ ಗೂಬೆ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು. ಅವ್ರಿಗೆ ಬರ್ಬೇಕಾಗಿರುವಂತಹ ಹಕ್ಕಲ್ಲಿರುವಂತಹ ದುಡ್ಡನ್ನ ಕೊಡದೇನೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನೀವು ಅಡ್ವಾನ್ಸ್ ಕೊಡ್ತಾ ಇದ್ದೀರಾ 3 ತಿಂಗಳದು. ಯೋಚನೆ ಮಾಡಿ, ಈ ಸರ್ಕಾರ ಮಾಡಬೇಕಾಗಿರುವಂತದ್ದು ಇವಾಗ ಮೊದಲನೇದಾಗಿ ಅವರು ಸಿಕ್ಕಾಕೊಂಡಿದ್ದಾರೆ. ಯಾಕೆಂದ್ರೆ ಪ್ರತಿಪಕ್ಷದವರು ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷ ಅಂತ ಇರೋದೇ ಅದಕ್ಕೋಸ್ಕರ, ಜನರನ್ನ ಸಮಸ್ಯೆಗಳನ್ನ ಮುಂದೆ ತಂದು ಸರ್ಕಾರನ ಒಂದು ಕಟ್ಟಿಡೋದಕ್ಕೆ. ಅವರು ಇವತ್ತು ಕೆಲಸ ಮಾಡಿರೋದ್ರಿಂದ ಸರ್ಕಾರ ಗಮನಕ್ಕೆ ಬಂದಿರೋದು. ನಾನು ಇನ್ನೊಂದು ಬಾರಿ ಹೇಳ್ತೀನಿ, ಆ ಶ್ವೇತಪತ್ರ ನಾವು ಮಂಡನೆ ಕೇಳ್ತಾ ಇರುವಂತದ್ದು ಡೀಟೇಲ್ಸ್ ಬೇಕಾಗಿದೆ ನಮಗೆ. ಇದ್ರ ಬಗ್ಗೆ ತನಿಖೆ ನಡಿಬೇಕಾಗಿದೆ. ತನಿಖೆ ನಡೀಲಿಲ್ಲ ಅಂದ್ರೆ ಏನು ಕ್ಷಮೆ ಕೇಳ್ತಾ ಇದೀವಿ, ಅದೇ ಕ್ಷಮೆನೂ ಕೇಳಿಲ್ಲ ಅವರು ಕರೆಕ್ಟ್ ಆಗಿ. ಒಪ್ಪಲ್ಲ ನಾವು ಆ ಕ್ಷಮೆನ. ನೀವು ಜನರಿಗೆ ಕೇಳಬೇಕಾಗಿರೋದು. ಸದನದಲ್ಲಿ ಸುಳ್ಳು ಹೇಳಿದ್ರಕ್ಕೆ ಸದನದ ಗೌರವನ ತೆಗೆದಿರುವಂತದ್ದು ನೀವು. ಮತ್ತೆ ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇದನ್ನ ಚರ್ಚೆ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ಮಹಿಳೆಯರ ವಿಷಯಗಳು ಬಂದಾಗ ನಾನು ಮಹಿಳೆ, ಅದಕ್ಕೋಸ್ಕರ ನನ್ನ ಮೇಲೆ ಎಲ್ಲರೂ ಈ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ರೆ, ನೀವು ಅಬಲನಾರಿನ, ನೀವು ಅಲ್ಲಿ ಕೂತಿರುವಂತದ್ದು ಕನ್ನಡಿಗರನ್ನ ಮಹಿಳೆಯರನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ನೀವು ಅಬಲೆಯಾಗಿ ಮಾತಾಡ್ತಾ ಇದ್ದೀರಾ, ನಮ್ಮನ್ನ ತಲೆ ತಗ್ಗಿಸ್ತಾ ಇದ್ದೀರಾ. ನೀವು ನಿಮಗೆ ಪ್ರಶ್ನೆ ಕೇಳದೆ ನೀವು ತಪ್ಪಾಗಿದೆಯಾ? ನಾನು ಸುರಭಿ ಅವರೇ ನಿಮ್ಮ ಪ್ರಶ್ನೆಯನ್ನ ನಾನು ವೀಣಾ ಅವರ ಮುಂದಿಡ್ತೀನಿ. ವೀಣಾ ಅವರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ನಿಮ್ಮ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸಿ ಅವರಿಗೆ ಸ್ಯಾಲರಿ ಕೊಡೋದಕ್ಕೆ ದುಡ್ಡಿದೆ, ಇದನ್ನ ರಿಲೀಸ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತಂದ್ರೆ ಒಪ್ಪೋದಕ್ಕೆ ಸಾಧ್ಯನಾ? ಸರ್ಕಾರದ ವ್ಯವಹಾರಗಳೇ ಅನುಮಾನಾಸ್ಪದವಾಗಿದೆ ಅಂತ ಸುರಭಿ ಅವರು ಕೇಳ್ತಾರೆ. ಸಮರ್ಪಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇದರ ಸೌಲಭ್ಯ ಮುಟ್ಲಿ ಅಂತಾನೆ ಗ್ಯಾರಂಟಿ ಅನುಷ್ಠಾನ ಯೋಜನೆ ಒಂದು ಸಮಿತಿಯನ್ನ ಮಾಡಿರುವಂತದ್ದು. ಕಾರ್ಯಕರ್ತರಿಗೆ ಅವಕಾಶಗಳನ್ನ ಕೊಟ್ಟು ಸಮರ್ಪಕವಾಗಿ ಇವತ್ತೆಲ್ಲ ನೋಡಿ ಎಲ್ಲರಿಗೂ ಗೊತ್ತಾಗಿದೆ ಅಂತೇಳಿ ನಾನು ಹೇಳ್ದೆ. ಪ್ರತಿಯೊಂದನ್ನು ಮಾಧ್ಯಮದಲ್ಲೇ ಚರ್ಚೆ ಮಾಡಬೇಕು ಅಂತ ಏನಿಲ್ಲ, ಅದ್ರ ಮಾಹಿತಿಯನ್ನ ತಗೊಂಡಿರ್ತಾರೆ. ಎಲ್ಲಿ ಸದನದಲ್ಲಿ ವೀಣಾ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಖರ್ಚು ಮಾಡ್ತಾ ಇರೋದು ಸರ್ಕಾರ, ಅವ್ರ ಕೆಲಸನೇ ಅದು. ಎಲ್ಲಿ ಅನುಷ್ಠಾನ ಸರಿ ಆಗ್ತಾ ಇಲ್ವೋ ಅದನ್ನು ಗಮನಕ್ಕೆ ತರೋದು ಅವ್ರ ಕೆಲಸ. ಯಾಕಂತಂದ್ರೆ ಸರ್ಕಾರದಿಂದ ಸ್ಯಾಲರಿ ಇಸ್ಕೋತಾರೆ, ಅವ್ರು ಅದನ್ನು ಮಾಡದೆ ಕೂತ್ರೆ ಪ್ರಶ್ನೆ ಮಾಡ್ಲೇಬೇಕಲ್ವಾ? ಮಿನಿಸ್ಟ್ರಿಗೂ ಗೊತ್ತಾಗಲ್ಲ, ಅಧಿಕಾರಿಗಳಿಗೂ ಗೊತ್ತಾಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಗೊತ್ತಾಗಲ್ಲ, ಒಬ್ರು MLA ಗೊತ್ತಾಗತ್ತೆ. ನೋಡಿ ಎಲ್ಲ ಮಾಹಿತಿಯನ್ನ ತಗೊಂಡಿದ್ದಾರೆ. ಎಲ್ಲ ಒಂದು ಅನುಷ್ಠಾನ ಯೋಜನೆ ಅಡಿಯಲ್ಲಿ ಸಾಕಷ್ಟು ಸಮರ್ಪಕವಾಗಿ ಇಲ್ಲಿವರೆಗೂ ಕೂಡ 23 ಕಂತುಗಳನ್ನ ಹಾಕಿದ್ದಾರೆ. ಇವತ್ತು 40,000ದಂಗೆ 1,26,00,000 ಮಹಿಳೆಯರಿಗೆ ಇವತ್ತು DBT ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹೋಗುವಂತದನ್ನ ಮಾಡಿದ್ದಾರೆ. ಇವತ್ತು ಇದರಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಸಾಕಷ್ಟು ಕಂತುಗಳನ್ನ ಇಲ್ಲಿವರೆಗೂ ಲ್ಯಾಪ್ಸ್ ಮಾಡ್ಬೋದಿತ್ತಲ್ಲ, ಕೊಡ್ಲಿಲ್ಲಿದ್ದಂಗೆ ಇವ್ರಂಗೆ ನಾವು ಸುಳ್ಳು ಭರವಸೆಗಳನ್ನ ನೀಡ್ಕೊಂಡು ಸುಳ್ಳು ಭರವಸೆಗಳನ್ನ ಹೇಳ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಇವತ್ತು ನಾವು ತಪ್ಪು ಒಪ್ಕೊಂಡಿದೀವಿ ಅಂದ್ರೆ ಇದು ನಮ್ಮ ಪ್ರಾಮಾಣಿಕತೆ ಅಂತ ಹೇಳಿ. ಇವತ್ತು ಯಾವುದೇ ಕಾರ್ಯಕರ್ತರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಅನುಷ್ಠಾನದ ಯೋಜನೆಯನ್ನ ಜಾರಿಗೆ ತಂದಂತದ್ದಲ್ಲ. ಇದು ಸಮರ್ಪಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಹೆಣ್ಣು ಮಕ್ಕಳಿಗೆ ಸಮರ್ಪಕವಾಗಿ ಮುಟ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ರಚನೆ ಮಾಡಿದಂತದ್ದು. ಇವತ್ತು ಸರಿ, ಈಗ 2 ಕಂತು ಕಳೆದ ಆರ್ಥಿಕ ವರ್ಷದಲ್ಲಿ, 3 ಕಂತು ಈ ಆರ್ಥಿಕ ವರ್ಷದಲ್ಲಿ ಪೆಂಡಿಂಗ್ ಇದೆ. ಈ ಆರ್ಥಿಕ ವರ್ಷದಲ್ಲೂ ಕೂಡ ಆಗಸ್ಟ್ ತನಕ ಮಾತ್ರ ಆಗಿರೋದು ಪೇಮೆಂಟ್. ಆ ನಂತರದ್ದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ರಿಲೀಸ್ ಆಗಿಲ್ಲ. ಡಿಸೆಂಬರ್ ಮಧ್ಯಭಾಗದಲ್ಲಿ ಅಥವಾ ಡಿಸೆಂಬರ್ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ರಿಲೀಸ್ ಆಗಿಲ್ಲ. ಇದನ್ನ ನಾವು ಏನು ಅಂತ ಭಾವಿಸಬೇಕು? ಸರ್ಕಾರದ ಆರ್ಥಿಕ ಆರೋಗ್ಯ ಹದಗೆಟ್ಟಿದೆ ಅಂತಾನೆ ಇದೇ ಪ್ರಶ್ನೆಯನ್ನ ನೋಡಿ ನಾನು ಇದೇ ಪ್ರಶ್ನೆಯನ್ನ
ಇವತ್ತು ಮಹಾರಾಷ್ಟ್ರದಲ್ಲಿರುವಂತ ಲಾಡ್ಕಿ ಬೆಹನ್ ಆಗಿರ್ಬೋದು, ಡೆಲ್ಲಿಯಲ್ಲಿರುವಂತ ಯೋಜನೆ ಆಗಿರ್ಬೋದು, ಬಿಹಾರದಲ್ಲಿ ಕೊಡ್ತಿರುವಂತ ಯೋಜನೆ ಆಗಿರ್ಬೋದು, ಎಷ್ಟು ಸಮರ್ಪಕವಾಗಿ ಹೆಣ್ಣು ಮಕ್ಕಳಿಗೆ ಅವರು ಮುಟ್ಟಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀಡ್ಲಿ. ಇದ್ರ ಮಾಹಿತಿಯನ್ನು ನಾವು ಕೂಡ ಕೇಳ್ತಾ ಇದ್ವಿ. ಇದ್ರ ಮಾಹಿತಿಯನ್ನ ಕೊಡ್ಲಿ. ಎಷ್ಟು ತಪ್ಪಾಗಿರೋದಿಲ್ಲಲ್ಲ, ಮಹಾರಾಷ್ಟ್ರದಲ್ಲೂ ಪೆಂಡಿಂಗ್ ಇದೆ, ಮಧ್ಯಪ್ರದೇಶದಲ್ಲೂ ಪೆಂಡಿಂಗ್ ಇದೆ. ಇವತ್ತು ಸಹಜ, ಇದು ಪೆಂಡಿಂಗ್ ಆಗತ್ತೆ, ಅದು ಸಹಜ. ಸರಿ ಮಾಡ್ಕೊಂಡು ಹೋಗೋದು ಸರ್ಕಾರದ ಕರ್ತವ್ಯ ಅಂತ. ಪೆಂಡಿಂಗ್ ಆಗೋದು ಸಹಜ ಇರ್ಬೋದು, ಸದನದಲ್ಲಿ ಬಂದು ಇಲ್ಲ ಕೊಟ್ಟಿದೀವಿ ಅಂತ ಹೇಳೋದು, ಸುಳ್ಳು ಹೇಳೋದು, ತಪ್ಪು ಮಾಹಿತಿ ಕೊಡೋದು ಅದು ಸಹಜನಾ? ಅದು ಮತ್ತೆ ಈ ವರ್ಷದಲ್ಲ ನಾವು ಮಾತಾಡ್ತಾ ಇರೋದು ಫೈನಾನ್ಷಿಯಲ್ ಇಯರ್, ಹಿಂದಿನ ಫೈನಾನ್ಷಿಯಲ್ ಇಯರ್ ಬಗ್ಗೆ ಮಾತಾಡ್ತಾ ಇರೋದು. ನೀವು ಬಜೆಟ್ ಮಂಡನೆ ಮಾಡಿದಾಗ ಇಷ್ಟು ನಮ್ಮ ಅಕೌಂಟ್ ಇಂದ ಹೋಗಿದೆ ಅಂತ ಹೇಳಬೇಕಾದಾಗ, ಇಷ್ಟು ದುಡ್ಡು ಹೋಗಿದೆ ಅಂತ ಹೇಳಬೇಕಾದಾಗ ಎಲ್ಲಾ ತಿಂಗಳನ್ನು ಅಕೌಂಟ್ ಮಾಡಿರ್ತೀರ ತಾನೆ? ಅದನ್ನ ಅಕೌಂಟ್ ಮಾಡಿದಾಗ 2 ತಿಂಗಳು ಸೇರಿಲ್ಲ ಅಂತ ಆಮೇಲೆ ಬಂದು ನಿನ್ನೆ ಮಾತಾಡಿದಿರಲ್ಲ, ಒಪ್ಪಿದಿರಲ್ಲ ನೀವು, ಇಲ್ಲ ನಿಜವಾಗ್ಲೂ ಹೋಗಿಲ್ಲ 2 ತಿಂಗಳದು ಅಂತ. ಹಾಗಾದ್ರೆ ಆ ದುಡ್ಡು ಎಲ್ಲಿ ಹೋಯ್ತು? ಇಲ್ಲಿ ನಡೆದಿರುವಂತದ್ದು ಹಗರಣ, ಇಲ್ಲಿ ನಡೆದಿರುವಂತದ್ದು ತಪ್ಪು ಡಿಲೇ ಅಲ್ಲ, ಇಲ್ಲಿ ನಡೆದಿರುವಂತ ತಪ್ಪು ಮಾಹಿತಿ. ಆ ತಪ್ಪು ಮಾಹಿತಿಯನ್ನ ಯಾಕೆ ಹೇಳಿದ್ದಾರೆ ಮುಚ್ಚಿಕೊಳ್ಳುವಂತಹ ಪ್ರಯತ್ನ. ಇಲ್ಲಿ ನಡೆದಿರುವಂತದ್ದು ಹಗರಣ. ನೋಡಿ ನೀವು ನೋಡಿ ವೀಣಾ ಮೇಡಮ್, ನೀವು ನನಗೆ ಅರ್ಥ ಆಗತ್ತೆ ಕರ್ನಾಟಕ ಬಗ್ಗೆ ಮಾತಾಡಿದ್ರೆ ನೀವು ಭಾರತ್ ಜೋಡೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ. ಕರ್ನಾಟಕದ ಸದನದಲ್ಲಿ ನಡೆದಿರುವಂತ ನಿನ್ನೆ ಘಟನೆಯ ಬಗ್ಗೆ ಮಾತಾಡಿ. ಯಾಕೆ ಇದು ತಪ್ಪು ಮಾಹಿತಿ ಕೊಟ್ಟಿದ್ದೀರಾ? ನಿಮಗೆ ಅಧಿಕಾರಿಗಳ ಮೇಲೆ, ಅವರ ಮೇಲೆ ನೀವು ಬ್ಲೇಮ್ ಹಾಕೋದಕ್ಕೆ ಇಷ್ಟಪಡ್ತೀರಲ್ಲ. ಎಲ್ಲಾ ಸಮಯದಲ್ಲೂ ಈ ಸರ್ಕಾರ ಅಧಿಕಾರಿಗಳನ್ನ ಬ್ಲೇಮ್ ಹಾಕ್ತಾರೆ. ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಮಂತ್ರಿಯವ್ರಿಗೆ ಗೊತ್ತಿಲ್ವಾ? ನಾವು ಯಾವುದೇ ಅಧಿಕಾರಿಗಳಿಗೆ ಬ್ಲೇಮ್ ಮಾಡ್ತಾ ಇಲ್ವಲ್ಲ. ಇವತ್ತು ಮಾಹಿತಿ ಕೊಡುವಂತದ್ದು ಅಧಿಕಾರಿಗಳ ಕೆಲಸ ಆಗಿರೋದ್ರಿಂದ ನಿಮ್ಮ ಶಾಸಕರು ಅಧಿಕಾರಿಗಳನ್ನೇ ಬ್ಲೇಮ್ ಮಾಡಿದ್ರು, ಸದನಕ್ಕೆ ಇಟ್ಟಿರ್ತಾರೆ ಹೊರತು ಇವತ್ತು ಮಾಹಿತಿಯನ್ನ ನಾನು ಶಾಸಕರ ಹೆಸರುಗಳನ್ನು ಬೇಕಾದ್ರೆ ಉಲ್ಲೇಖಿಸಬಲ್ಲೆ. ಕೆಲ ಶಾಸಕರು ಅಧಿಕಾರಿಗಳನ್ನೇ ಬ್ಲೇಮ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.